ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾನು ಒಂದು ವಿಶೇಷವಾದಂಥ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆ ವಿಶೇಷವಾದಂಥ ಸಬ್ಜೆಕ್ಟ್ ಏನಪ್ಪ ಅಂತಂದರೆ, ಕೆಲವರಿಗೆ ನಾವೇನಾದರೂ ಒಂದು ಕೆಲಸ ಮಾಡುವಾಗ, ಓದುವಾಗ, ಬರೆಯುವಾಗ, ವ್ಯಾಪಾರ ಮಾಡುವಾಗ, ಪ್ರಯಾಣ ಮಾಡುವಾಗ, ಯಾವುದಾದ್ರು ಒಂದು ನಾವು ಎಂಗೇಜ್ ಆಗಿದ್ದಾಗ, ನಿರತರಾಗಿದ್ದಾಗ ಕೆಲಸದಲ್ಲಿ ಸಡನ್ನಾಗಿ ನಮಗೆ ಆ ಕೆಲಸ ಮಾಡಲಿಕ್ಕೆ ಮನಸ್ಸು ಬರಲ್ಲ. ಏನು ಮಾಡಬೇಕು ಅನ್ನೋದನ್ನು ಮರ್ತು ಬಿಡ್ತೀವಿ ನಾವು. ಉದಾಹರಣೆಗೆ ತೊಗೊಂಡಾದರೆ, ನಾನು ಓದ್ತಾ ಇರ್ತೀನಿ, ಕಾಲೇಜು ಡಿಗ್ರಿ ಮಾಡ್ತಾಯಿದ್ದೀನಿ. ಅದು MBBS ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, ಯಾವುದೇ ಕೋರ್ಸ್ ಇರ್ಬೋದು. ಓದೋ ವಿದ್ಯಾರ್ಥಿಗಳಲ್ಲಿ ಓದ್ತಾ ಆಗ ಬ್ಲ್ಯಾಂಕ್ ಆಗಿಬಿಡ್ತಾರೆ. ಅವ್ರಿಗೇನು ಮಾಡ್ತಾಯಿದ್ದೀನಿ, ಏನಾಗ್ತಿದ್ದು ಗೊತ್ತೇ ಆಗೋದಿಲ್ಲ, ಅವೇರ್ನೆಸ್ ಇರೋದಿಲ್ಲ. ಸಬ್ಕಾನ್ಷಿಯಸ್ ಮೈಂಡು ಬಂದಾಗ್ಬಿಡ್ತದೆ. ಜಾಗೃತ ಅವಸ್ಥೆ, ಕಾನ್ಷಿಯಸ್ ಮೈಂಡು ಅವ್ರಿಗೆ ಏನು ಗೊತ್ತಾಗಲ್ಲ. 10 ನಿಮಿಷ ಒಂಥರ ಸುಮ್ಮನೆ ಕೂತ್ಬಿಡ್ತಾರೆ. ಆಮೇಲೆ ಅವ್ರಿಗೆ ಅವರೇ ಚೇತರಿಸ್ಕೊಳ್ತಾರೆ. ಆಮೇಲೆ ಓದೋಕ್ಕೆ ಶುರು ಮಾಡ್ತಾರೆ. ಒಬ್ಬ ವ್ಯಾಪಾರಿ ವ್ಯಾಪಾರ ಮಾಡ್ತಿರ್ತಾನೆ. ಯಾವುದೋ ಒಂದು ಮೂಮೆಂಟಲ್ಲಿ ಸಡನ್ನಾಗಿ ಮಂಕಾಗ್ಬಿಡ್ತಾನೆ. ಒಂದು 10 ನಿಮಿಷ ಯಾರು ಬಂದರು, ಯಾರು ಹೋದರು, ಏನು ಕೊಟ್ಟೆ, ಏನು ತೊಗೋತಾ ಇದ್ದಾರೆ, ಏನು ಕತ್ಕೊಂಡು ಹೋಗ್ತಾರೆ, ಏನು ಗೊತ್ತಾಗಲ್ಲ. ಒಂಥರ ಬ್ಲ್ಯಾಂಕ್ ಆಗಿಬಿಡ್ತಾರೆ. ಆಮೇಲೆ ಅವರ ಚೇತಿಸ್ಕೊಂಡು ಪ್ರಜ್ಞೆ ಬರುತ್ತೆ, ಎಲ್ಲಾಯಿತು ಅಂತ. ಈ ಮೂರ್ಛೆ ಹೋಗ್ಬಿಡ್ತಾರೆ. ಸ್ವಲ್ಪ ಹೊತ್ತು ಆಮೇಲೆ ಚೇತರಿಸ್ಕೊಂಡು ನಾನು ಎಲ್ಲಿ ಬಿದ್ದಿದ್ದೀನಿ, ಏನು ಮಾಡ್ತಾಯಿದ್ದ ಅವ್ರಿಗೆ ಅರಿವಿರೋದಿಲ್ಲ. ಇದು ಮೂರ್ಛೆ ರೋಗ ಅಲ್ಲ, ಪಿಟ್ಸ್ ಅಲ್ಲ. ಸಂಸ್ಕೃತದಲ್ಲಿ ಮೂರ್ಛೆ ರೋಗಕ್ಕೆ ಅಪಸ್ಮಾರ ಅಂತ ಕರಿತಾಯಿದ್ದೆ. ಅಪಸ್ಮಾರ ರೋಗನೂ ಅಲ್ಲ. ಇದಕ್ಕಿಂತ ಒಂದು 5 ನಿಮಿಷ ಹಂಗೆ ಮಂಕಾಗ್ಬಿಡ್ತಾರೆ. ಸುಮ್ಮನೆ ಕೂತಿರ್ತಾರೆ, ನಿಂತಿರ್ತಾರೆ, ನಿಂತಿರೋ ಹಂಗೆ ಸಡನ್ನಾಗಿ ಬಿದ್ದೋಗ್ಬಿಡ್ತಾರೆ. ಮೈಂಡಲ್ಲಿ ಅವ್ರಿಗೆ ಏನು ಒಂದು ಗೊತ್ತಿಲ್ಲ, ಬ್ಲ್ಯಾಂಕ್ ಆಗಿಬಿಡ್ತದೆ. ಡ್ರೈವ್ ಮಾಡ್ತಿರ್ತಾರೆ, ಇದಕ್ಕಿದಕ್ಕೇನೋ ಒಂಥರ ಸಡನ್ನಾಗಿ ಸ್ಟಾಪ್ ಆಗಿಬಿಡ್ತದೆ. ತೊಗೊಂಡೋಗಿ ಗುದ್ಕೊಂಡ್ಬಿಡ್ತಾರೆ. ಆಗ ಅವ್ರಿಗೆ ಗುದ್ದು ಬಿಡ್ತಾರೆ. ಮರಕ್ಕೆ ಹೋಗ್ಬೋದು, ಕಾಂಪೌಂಡು, ಇಲ್ಲ ಬ್ಯಾರಿಕೇಟ್ಕೋ, ಇಲ್ಲ ಬಸ್ಸೋ, ಲಾರಿ ಮುಂದೆ ಅವ್ರಿಗೆ ಗೊತ್ತೇ ಆಗಲ್ಲ. ಒಂದು 5-10 ನಿಮಿಷ ಬ್ಲ್ಯಾಂಕ್ ಆಗಿಬಿಡ್ತಾರೆ. ಈ ಥರದ್ದು ಜಾಸ್ತಿ ಇದೆ ಇವತ್ತು ದಿವಸ. ಕೆಲಸ ಮಾಡ್ತಿರ್ತಾರೆ, ಪಾತ್ರೆ ತೊಳಿತಿರ್ಬೋದು, ಕಸ ಗುಡಿಸ್ತಾ ಇರ್ಬೋದು, ಮನೆ ಒರೆಸ್ತಾ ಇರ್ಬೋದು, ಅಡುಗೆ ಮಾಡ್ತಿರ್ಬೋದು, ಗಿಡಗಳಿಗೆ ನೀರು ಹಾಕ್ತಿರ್ಬೋದು, ಬಟ್ಟೆ ಒಣಗಾಕುವಾಗ, ಹೆಣ್ಣಾಗಲಿ ಗಂಡಾಗಲಿ ಸಡನ್ನಾಗಿ ಒಂದು 2-3 ನಿಮಿಷ ಬ್ಲ್ಯಾಂಕ್ ಆಗಿಬಿಡ್ತಾರೆ. ಹಾಗೇ ಬಿದ್ದುಬಿಡ್ತಾರೆ. ಇನ್ನೂ ಕೆಲವರು ಯಾವುದಾದ್ರು ಒಂದು ಯಾತ್ರೆಗೆ ಹೋಗ್ತಾರೆ, ಅಥವಾ ದೇವಸ್ಥಾನಕ್ಕೆ ಹೋಗ್ತಾರೆ, ನದಿ ದಡ, ಅವನು ಇನ್ನೂ ನೀರಿಗೆ ಸ್ನಾನ ಮಾಡೋಕ್ಕೆ ಇನ್ನೂ ಹೊರಟಿಲ್ಲ. ನದಿ ಹತ್ರ, ಸಮುದ್ರ ಹತ್ರ, ಕೆರೆಗೆ ಸಂಸ್ಕೃತದಲ್ಲಿ ಸರೋವರ ಅಂತಾರೆ. ಆ ಜಾಗದಲ್ಲಿ ಹೋದ ತಕ್ಷಣ ಅವ್ರಿಗೆ 2 ನಿಮಿಷ 3 ನಿಮಿಷ ಬ್ಲ್ಯಾಂಕ್ ಆಗಿಬಿಡ್ತಾರೆ. ಸಡನ್ನಾಗಿ ಕೂತ್ಕೊಂಡ್ಬಿಡ್ತಾರೆ, ಇಲ್ಲ ಹಂಗೆ ಬಿದ್ದೋಗ್ಬಿಡ್ತಾರೆ. ಪಿಟ್ಸ್ ಎಲ್ಲ ಅವ್ರಿಗೆ 5 ನಿಮಿಷ 6 ನಿಮಿಷ ಅಥವಾ ಒಂದು 3 ನಿಮಿಷ ಜಗತ್ತಲ್ಲಿ ಏನಾಗ್ತಿದೆ, ಏನಾಯಿತು ಅನ್ನೋದು ಒಂದು ಗೊತ್ತಾಗಲ್ಲ. ಇದು ಕೆಲವರಿಗೆ, ಅದರಲ್ಲೂ ಮಗು ಆಗಿರ್ತದಲ್ಲ, ಡೆಲಿವರಿ ಆಗಿರ್ತದೆ, ಬಾಣಂತಿ ಆಗಿರ್ತಾರೆ, ಅಂಥವ್ರಿಗೆ ಈ ಥರದ್ದು ಜಾಸ್ತಿ ಆಗ್ತಾ ಇದೆ. ಕೆಲವು ಹುಡುಗರು ಡ್ರೈವ್ ಮಾಡ್ತಿರ್ತಾರೆ ಟೂ ವೀಲರಲ್ಲಿ, ಇದಕ್ಕಿಂತ ಸಡನ್ನಾಗಿ ಅನ್ಸಲ್ಲ, ಬ್ರೇಕ್ ಹಾಕಿ ನಿಲ್ಲಿಸ್ಬೇಕು, ಇಲ್ಲ ಅವರೇ ಹೋಗಿ ಗುದ್ಕೊಂಡ್ಬಿಡ್ತಾರೆ. ಅವರಾಗಿದ್ದು ಅವ್ರು ಆಕ್ಸಿಡೆಂಟ್ ಮಾಡ್ಕೊಂಡ್ಬಿಡ್ತಾರೆ. ಬ್ರೈನಲ್ಲಿ 2-3 ನಿಮಿಷ ಅವ್ರಿಗೆ ಆಕ್ಸಿಜನ್ನು ಮತ್ತು ಗಾಳಿ ವರ್ಕ್ ಆಗೋದಿಲ್ಲ, ಪಾಸ್ ಆಗೋದಿಲ್ಲ. ಆಮೇಲೆ ಮೈಂಡ್ಗೆ ಒಂದು 2 ನಿಮಿಷ 3 ನಿಮಿಷ ರೆಸ್ಟ್ ಸಿಕ್ಕಿದ ಮೇಲೆ ಚೇತರಿಸ್ಕೊಳ್ತಾರೆ, ಎದ್ದು ನಿಂತ್ಕೋತಾರೆ. ಈ ಥರ ದೋಷ ಇರೋರು ಹೆಚ್ಚಿಗೆ ಡ್ರೈವಿಂಗ್ ಮಾಡಬಾರ್ದು. ಅಕಸ್ಮಾತ್ ಈ ಥರ ದೋಷ ಇದ್ದರೆ ಅವರು ಆಗಾಗ ಮಾತಾಡ್ತಾ ಇರಬೇಕು, ಮಾತಾಡ್ಕೊಂಡು ಡ್ರೈವ್ ಮಾಡಬೇಕು. ಹಾಡಿಕೊಂಡು ಮಾತಾಡಿಕೊಂಡು ಬ್ರೈನ್ಗೆ ಏನು ಆ್ಯಕ್ಟಿವಾಗಿ ಇಟ್ಕೊಂಡಿದ್ದರೆ ಮಾತ್ರ ಆಗ ಸಬ್ಕಾನ್ಷಿಯಸ್ ಮೈಂಡಲ್ಲಿ
ಏನಾದ್ರು ಸಿಗ್ನಲ್ಸ್ ಬರಲಿಲ್ಲ ಅಂದರೆ ಜಾಗೃತಾವಸ್ಥೆ ಕಣ್ಣು ಮುಚ್ಕೊಂಡ್ಬಿಟ್ಟು ಸಡನ್ ಬ್ಲ್ಯಾಂಕ್ ಆಗಿಬಿಟ್ಟು ಬಿದ್ದೋಗ್ಬೋದು, ಯಾವುದಕ್ಕೂ ತೊಗೊಂಡು ಗುದ್ದುಬಿಡ್ಬೋದು, ಏನೋ ಒಂದು ರೀತಿ ವಿಚಿತ್ರವಾಗಿ ನಡೀತದೆ. ಈ ರೀತಿ ಕೆಲವು ಜನರಿಗೆ ಆಗ್ತಾಯಿದೆ. ಮೊನ್ನೆ ಯಾರೋ ಅಂದರು ನನ್ನ ಹತ್ರ, 11 ವರ್ಷದ ಮಗು ಕರ್ಕೊಂಡು ಬಂದಿದ್ದರು. ಅದು ಕೂತ್ಕೊಂಡು ಚೆನ್ನಾಗಿರುತ್ತೆ, ಮಾತಾಡ್ತಿರ್ತದೆ, ಬರೀತಾ ಇರ್ತದೆ, ಕ್ಲಾಸ್ ರೂಮಲ್ಲಿ ನೋಡ್ತಾ ಹಂಗೆ ಬಿದ್ದೋಗ್ಬಿಡ್ತದಂತೆ. ನಿದ್ದೆ ಮಾಡಿಬಿಟ್ಟಿದ್ದಾಳೆ ಅಂತ ಹೇಳಿ ಎಪ್ಸಿದಾಗ ನಿದ್ದೆ ಮಾಡ್ತಿಲ್ಲ. ಅದು ಎಪ್ಸಿದ್ರು, ನೀರಾಗಿ ಚುಮ್ಕಿಸಿದ ಮೇಲೆ ಆ ಮಗು ಎದ್ದೋಳ್ತಂತೆ. ಒಂದು ಮದುವೆ ಮನೆಯಲ್ಲಿ ಮದುವೆ ಹುಡುಗಿ, ತಾಲಿ ಕಟ್ಸ್ಕೊಳ್ಳೋ ಹುಡುಗಿ ತಂದೆಯ ತಂಗಿ ಸೋದರತ್ತೆ ತಾಲಿ ಕಟ್ಟೋ ಸಮಯದಲ್ಲಿ ಪಕ್ಕದಲ್ಲಿ ನಿಂತಿದ್ದಾಳೆ. ಆ ಮದುವೆ ಹುಡುಗಿ ಜಡೆನ ಎತ್ತಿದ್ದಾಳೆ, ಗಂಡು ಕರೆಕ್ಟಾಗಿ ತಾಲಿ ಕಟ್ಟಲಿ ಅಂಥೇಳಿ. ಮದುವೆ ಹುಡುಗಿದು, ಮದುವೆ ಆಗ್ತಿರೋ ಹುಡುಗಿದು ಜಡೆನ ಮೇಲೆತ್ಕೊಂಡಿದ್ದಾಳೆ. ಯಾರು? ತಂದೆ ತಂಗಿ ಸೋದರತ್ತೆ. ತಾಲಿ ಕಟ್ಟಬೇಕು. ತಾಲಿ ಕಟ್ತಿರ್ಬೇಕಾದ್ರೆ ಏನಾಯ್ತೇನೋಳು, ಹಾಗೆ ಹುಡುಗಿ ತಲೆ ಮೇಲೆ ಬಿದ್ದುಬಿಟ್ಟಿದ್ದಾಳೆ. ಹಾಗೆ ಬಿದ್ದು ಹುಡುಗಿ ಮೇಲೆ ಬಿದ್ದಾಗ ಹುಡುಗಿ ನೆಲಕ್ಕೆ ಬಿದ್ದೋಳು. ತಾಲಿ ಕಟ್ಟುವಾಗ ಆ ದೋಷ ಆಯಿತು. ಇದು ನಾನೊಂದು ಲಾಸ್ಟ್ ಮಂತಲ್ಲಿ ಒಬ್ಬರು ಬಂದು ಹೇಳಿದ್ರು, ಈ ಥರ ನನ್ನ ತಂಗಿ ತಾಲಿ ಕಟ್ಟುವಾಗ ನನ್ನ ಮಗಳ ಮೇಲೆ ಬಿದ್ದುಬಿಟ್ಲು. ಆಮೇಲೆ 3-4 ನಿಮಿಷ ಆದಮೇಲೆ ನಾವು ಎತ್ತು ಕೂರಿಸಿದ್ಮೇಲೆ ಎಷ್ಟರಾದ್ಲು. ಇದರಿಂದ ಏನಾದ್ರು ನಮ್ಮ ಮಗಳು ತೊಂದರೆ ಆಗತ್ತಾ? ತಾಲಿ ಕಟ್ಟುವಾಗಲೇ ಬಿದ್ದುಬಿಟ್ಲು ಮಗಳ ಮೇಲೆ, ಇದು ಅಪಶಕುನನ ಶುಭ ಶಕುನನ ಅಂತ ಕೇಳಕ್ಕೆ ಬಂದಿದ್ದರು. ಮನೆಗೆಲ್ಲ ಗೆಸ್ಟ್ಗಳು ಬಂದಿದ್ದಾರೆ. ಪಾಪ ಅಮ್ಮ ಬೆಳಗ್ಗೆಯಿಂದ ಸಂಜೆವ್ರು ಕೆಲಸ ಮಾಡಿದ್ದಾಳೆ, ಟಯರ್ಡ್ ಆಗಿರ್ಬೋದು ಅಥವಾ ಏನಾಗಿದೆ ಗೊತ್ತಿಲ್ಲ. ಒಂದು ತಟ್ಟೆಯಲ್ಲಿ 4 ಜನಕ್ಕೆ ಬೇಕಾದಷ್ಟು ಕಾಫಿ, ಬಿಸ್ಕೆಟು, ಚಿಪ್ಸ್ ಎಲ್ಲ ತೊಗೊಂಬಂದು ಹಿಂಗೆ ಕೊಟ್ಟಿದ್ದೆ, ಹಾಗೆಯೇ ಕುಸಿದು ಬಿದ್ದುಬಿಟ್ಲು. ಅರ್ಧಂಬರ್ಧ ಲೋಟ ಚೆಲ್ಲೋಯ್ತು. ಸಡನ್ನಾಗಿ ಬಂದ ಗೆಸ್ಟಲ್ಲಿ ಎದ್ದು ನಿಂತ್ಕೊಂಡು ಅವನು ಎಪ್ಸಿ ನೀರು ಹಾಕಿ ನೀರು ಕುಡಿಸೋಷ್ಟೊಳಗೆ ಪ್ರಜ್ಞೆ ಬಂತು. ಇದು ಯಾತಕ್ಕೆ ಆಗ್ತಿದೆ ಅಂತ ಒಬ್ರಿಗೂ ಗೊತ್ತಿಲ್ಲ. ಡಾಕ್ಟರ್ ಹತ್ರ ತೋರಿಸಿದಾಗ ಇದೇನಾದರೂ ಪಿಟ್ಸ್ ಅಲ್ಲ. ಕೆಲವರಿಗೆ ಬ್ರೈನ್ನಲ್ಲಿ 2-3 ನಿಮಿಷ ರಕ್ತ ಮತ್ತು ಆಕ್ಸಿಜನ್ ಹರಿಲಿಲ್ಲ ಅಂದಾಗ ಈ ರೀತಿ ಆಗುತ್ತೆ. ಯಾಕೆ ಈ ಥರ ಆಗತ್ತೆ ಅಂತ ಯೋಚನೆ ಮಾಡಿದಾಗ, ಕೆಲವರಿಗೆ ದುಃಖ ಆದಾಗ, ಅತಿಯಾಗಿ ಸಂತೋಷ ಆದಾಗ, ತುಂಬ ನಗಾಡಿದಾಗ, ನಕ್ಕು ಸುಸ್ತಾಗ್ತಾ, ಅದು ಒಂದು ಟೈರ್ಡೆ, ಅದೊಂದು ಟೈರ್ಡ್ನೆಸ್. ಚೆನ್ನಾಗಿ ಊಟ ಮಾಡಿಬಿಟ್ಟಿರ್ತೀವಿ, ಹೊಟ್ಟೆ ತುಂಬ ಅಲ್ಲ, ಇಲ್ಲೂ ಬರೋವರೆಗೂ ಊಟ ಮಾಡ್ತೀವಿ. ಪುಕ್ಕಟ್ಟೆ ಸಿಗ್ತಲ್ಲ ಫ್ರೀಯಾಗಿ, 4 ಸ್ವೀಟ್ ತಿನ್ಬೋದು, ಒಂದಿಷ್ಟು ಅನ್ನ ತಿಂದು ಚಪಾತಿ ಏನೇನಿದೆಯೋ ಎಲ್ಲ ಫಸ್ಟ್ ಕ್ಲಾಸ್ ಫ್ರೀಯಾಗಿ ಊಟ ಸಿಕ್ತು. ಫುಲ್ ಮೀಲ್ಸ್ ಜೊತೆಗೆ ಕಂಠಪೂರ್ತಿ ಮೀಲ್ಸು ತಿಂದ್ಬಿಟ್ಟಿರ್ತೀವಿ. ಅತಿಯಾಗಿ ಊಟ ಮಾಡಿದಾಗ, ಕಂಠಪೂರ್ತಿ ತಿಂದಾಗ, ಅತಿಯಾಗಿ ನಿದ್ದೆ ಮಾಡಿದಾಗ, ಅತಿಯಾಗಿ ನಗಾಡಿದಾಗ, ಅತಿಯಾಗಿ ಓದಿದಾಗ, ಅತಿಯಾಗಿ ರೆಸ್ಟ್ ಇಲ್ಲದೆ ಕೆಲಸ ಮಾಡಿದಾಗ, ಸಂತೋಷ ಆದಾಗ, ದುಃಖ ಆದಾಗ, ಅತಿಯಾಗಿ ಚಿಂತನೆ ಆದಾಗ, ಗಾಬರಿ ಆದಾಗ, ಕೆಲವರಿಗೆ ಸಡನ್ನಾಗಿ ಬ್ರೈನ್ಗೆ ರಕ್ತ ಮತ್ತು ಗಾಳಿ ಹೋಗೋದಿಲ್ಲ. ಕೋಟ್ಯಾಂತರ ನ್ಯೂರಾನ್ಸು ಬ್ರೈನಲ್ಲಿದೆ. ಮಿಲಿಯನ್ಸ್ ಆಫ್ ನ್ಯೂರಾನ್ಸು. 1 ಮಿಲಿಯನ್ ಒಂದಕ್ಕೊಂದು ನ್ಯೂರಾನ್ಸ್ಗೂ ಸೆಕೆಂಡ್ಸಲ್ಲೂ ಕೂಡ ಇನ್ಫಾರ್ಮೇಷನ್ ಹೋಗುತ್ತೆ, ಟ್ರಾನ್ಸ್ಮಿಟ್ ಮಾಡುತ್ತೆ, ರಿಸೀವ್ ಮಾಡ್ಕೊಳ್ಳುತ್ತೆ, ಟ್ರಾನ್ಸ್ಮಿಟ್ ಮಾಡುತ್ತೆ. ಗಾಬರಿ ರಿಸೀವ್ ಮಾಡ್ಕೊಳ್ಳುತ್ತೆ, ತಡ್ಕೊಳಕ್ಕಾಗದೆ ಹೋಲ್ಡ್ ಮಾಡಿರುತ್ತೆ, ಚೇತರಿಸ್ಕೊಂಡಾಗ ರಿಲೀಸ್ ಮಾಡುತ್ತೆ, ಆಗ ಜ್ಞಾನ ಬರುತ್ತೆ. ತುಂಬ ಕೋಪ ಮಾಡ್ಕೊಂಬಿಟ್ಟಿರ್ತೀನಿ, ಸ್ಟ್ರಾಂಗು ಕೋಪ, ಹಿಂಗೆ ಅಂತೆಲ್ಲ ಹೊಡೆದು ಕೂಗಾಡ್ಬಿಟ್ಟಿರ್ತೀನಿ. ಆ ಕೋಪಕ್ಕೆ ರಕ್ತ ಏನಾಗುತ್ತೆ, ಪ್ರೆಷರ್ ಜಾಸ್ತಿ ಆಗುತ್ತೆ, ಗಾಳಿನೂ ಜಾಸ್ತಿ ಬೇಕು. ಆಗ ಬ್ರೈನ್ಗೆ ಏನಾಗ ಯಾವುದೋ ಒಂದು ಪಾರ್ಟ್ ಆಫ್ ದಿ ಬ್ರೈನ್, ಅದು ಮುಮ್ಮೆದಲ್ಲಿರ್ಬೋದು, ಹಿಂಭಾಗದ ಮೆದುಳಿರ್ಬೋದು, ಎಡ ಮತ್ತು ಬಲಭಾಗದ ಪಾರ್ಶ್ವ ಮೆದುಳಿರ್ಬೋದು, ಮಧ್ಯದ ಮೆದುಳು, ಆಕ್ಯುಪಿಟಲ್ ಲೋಬಿ, ಟೆಂಪರಲ್ ಲೋಬಿ, ಫ್ರಂಟಲ್ ಲೋಬಿ, ಮಿಡಲ್ ಲೋಬಿ, ಇಲ್ಲಿಗೆ ಸಡನ್ನಾಗಿ ರಕ್ತ ಮತ್ತು ಗಾಳಿ ಪಾಸಾಗಲಿಲ್ಲ ಅಂದಾಗ, ಅದು ರಕ್ತ ಮತ್ತು ಗಾಳಿ ಪಾಸಾಗಿ ತಾನು ಹೀರ್ಕೊಳ್ಳೋವರೆಗೂ ಬ್ಲ್ಯಾಂಕ್ ಆಗಿಬಿಟ್ಟಿರ್ತಾರೆ. ಯಾವಾಗ ತನಗೆ ರಕ್ತ ಗಾಳಿ ಒಳಗೋಯ್ತು ಚೆಕ್ ಅಂತ ಎಚ್ಚರಿಕೆ ಆಗುತ್ತೆ. ಕೆಲವು ರಕ್ತ ನೋಡಿದಾಗ, ನೀರು ನೋಡಿದಾಗ, ಅತಿಯಾದ ಬಿಸಿಲು ನೋಡಿದಾಗ, ಅತಿಯಾಗಿ ಹತ್ತಿಬಿಟ್ರೆ, ಅತಿಯಾಗಿ ನಗಾಡಿದ್ರೆ, ಕಂಠಪೂರ್ತಿ ಊಟ ಮಾಡಿದ್ರೆ, ತುಂಬ ಹಸಿವಿದ್ದಾಗ, ತುಂಬ ಕೋಪ ಮಾಡಿಕೊಂಡಾಗ, ತುಂಬ ಚಿಂತೆ ಮಾಡಿದಾಗ, ತುಂಬ ಸಿಕ್ಕಾಬಟ್ಟೆ ಹಗಲು ರಾತ್ರಿ ಕೆಲಸ ಮಾಡಿ ಪುರ್ಸೊತ್ತಿಲ್ಲದೆ ಮೈಭಾರ ಆದಾಗ, ತಲೆಗೆ ರೆಸ್ಟ್ ಇರೋದಿಲ್ಲ. ಈ ಥರ ಇದ್ದಾಗ ರಕ್ತ ಮತ್ತು ಆಕ್ಸಿಜನ್ ಎರಡೂ ಸ್ಟಾಪ್ ಆಗುತ್ತೆ.
ರಕ್ತದಲ್ಲಿ ಗಾಳಿ ಹೋಗ್ತಾ ಇರಬೇಕು, ಆಕ್ಸಿಜನ್ ಪಾಸ್ ಆಗ್ತಿರ್ಬೇಕು, ಆಗ ಮನುಷ್ಯ ಲವಲವಿಕೆ ಆಗಿರ್ತಾನೆ. ಯಾವಾಗ ಅವ್ನು ನಿದ್ದೆ ಮಾಡ್ತಾನೋ ಮಲ್ಕೋತಾನೋ ಆಗ ಬ್ರೈನ್ ರೆಸ್ಟ್ಗಳಲ್ಲಿರುತ್ತೆ. ಆಗ ಮೆಕ್ಯಾನಿಕಲ್ ಎನರ್ಜಿ, ಎಲೆಕ್ಟ್ರಿಕಲ್ ಎನರ್ಜಿ, ಎಲೆಕ್ಟ್ರೋಮೆಕ್ಯಾನಿಕಲ್ ಎನರ್ಜಿ ಮೂರು ನಿರಂತರ ಬಾಡಿಲಿ ಹೋಗ್ತಾ ಇರ್ತದೆ. ಈಗ ನಾವು ಗೊರಕೆ ಮಾಡ್ತೀವಿ, ಶಬ್ದ ಬರುತ್ತೆ, ಗೊರಕೆ ಶಬ್ದ ಆದರೆ ಮೆಕ್ಯಾನಿಕಲ್ ಎನರ್ಜಿ. ಆ ಎನರ್ಜಿನ ಆ ಶಬ್ದನ ಹೊರಗಾಕತ್ತೆ, ಗೊರ್ ಅಂತ ಉಸಿರು ನಾವು ಗೊರಕೆ ಮಾಡುವಾಗ ಶಬ್ದ, ಆ ಶಬ್ದಕ್ಕೆ ರಿದಮ್ಗೆ ಒಂದು ಎನರ್ಜಿ ಸೇರಿಕೊಳ್ಳುತ್ತೆ, ಎಲೆಕ್ಟ್ರಿಕ್ ಎನರ್ಜಿ ಸೇರುತ್ತೆ. ಆದ್ದರಿಂದ ಎಲೆಕ್ಟ್ರೋ ಮೆಕ್ಯಾನಿಕಲ್ ಎನರ್ಜಿ ಗೊರಕೆ. ಗೊರಕೆನಲ್ಲಿ ಎರಡು ಎನರ್ಜಿ ಇದೆ, ಎಲೆಕ್ಟ್ರಿಕಲ್ ಎನರ್ಜಿ, ಶಬ್ದ ಬರುತ್ತೆ ಮೆಕ್ಯಾನಿಕಲ್. ಎಲ್ಲಿ ಶಬ್ದ ಬರುತ್ತೋ ಅದು ಮೆಕ್ಯಾನಿಕಲ್ ಎನರ್ಜಿ. ಉದಾಹರಣೆಗೆ ನಾನು ಚಪ್ಪಾಳೆ ತಟ್ಟೆ ನೋಡಿ, ಈಗ ಚಪ್ಪಾಳೆ ತಟ್ಟಾಗ ಪಟ್ಟಂತ ಶಬ್ದ ಬಂತು, ಆ ಪಟ್ಟ ಅನ್ನೋದೇ ಮೆಕ್ಯಾನಿಕಲ್ ಎನರ್ಜಿ. ತಟ್ಟದ ಮೇಲೆ ಕೈ ಬಿಸಿ ಆಯಿತು, ಎಲೆಕ್ಟ್ರಿಕಲ್ ಎನರ್ಜಿ. ಆಗ ಚಪ್ಪಾಳೆ ತಟ್ಟೋದ್ರಿಂದ ಎಲೆಕ್ಟ್ರೋ ಮೆಕ್ಯಾನಿಕಲ್ ಎನರ್ಜಿ ನಮ್ಮ ಬಾಡಿಯಿಂದ ಪ್ರೊಡ್ಯೂಸ್ ಆಯಿತು. ಹಾಗೆಯೇ ಬ್ರೈನ್ಗೆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಎನರ್ಜಿ, ಎಲೆಕ್ಟ್ರೋ ಮೆಕ್ಯಾನಿಕಲ್ ಎನರ್ಜಿ ಎರಡೂ ಪಾಸ್ ಆಗೋದು ಕಮ್ಮಿ ಆದಾಗ ಮೈಂಡ್ ಬ್ಲ್ಯಾಂಕ್ ಆಗುತ್ತೆ. ಹೆಂಗಿತ್ತೋ ಹಂಗೆ ಆ ಸ್ಥಿತಿಲೇ ಎದ್ದು ಬಿಡ್ತಾರೆ. ಈ ಥರ ಇದ್ದವರು ಭಾಳ ಕೇರ್ಫುಲ್ ಆಗಿರಬೇಕು. ನೀರು ನೋಡಿದಾಗ, ಡ್ರೈವ್ ಮಾಡುವಾಗ, ಯಾವುದಾದ್ರು ಜಾಗದಲ್ಲಿ ಇದ್ದಾಗ ಕೇರ್ಫುಲ್ಲಾಗಿ. ಅದಕ್ಕೇನು ಮಾಡಬೇಕು, ಏನಾದ್ರು ಒಂದು ಮಾತಾಡ್ತಿರ್ಬೇಕು, ಇಲ್ಲ ಬಾಯಿಗೆ ಒಂದು ಅಡಿಕೆ ಹಾಕಿರ್ಬೋದು, ಅಥವಾ ಬಾಯಿಗೆ ಏನೋ ಒಂದು ಪೆಪ್ಪರ್ಮೆಂಟ್ ಹಾಕ್ಕೊಳ್ಳೋದು, ಅಥವಾ ಬಾಯಿಗೆ ಏನಾದ್ರು ತಿನ್ನುವಂಥ ಪದಾರ್ಥ ಹಾಕ್ಕೊಂಡಿದ್ರೆ ಬ್ಯುಸಿಯಾಗಿರ್ತೀವಿ ನಾವು ಅವಾಗ. ಆಗ ಈ ಥರ ದೋಷ ಬರೋದಿಲ್ಲ. ಕೆಲವರು ನಾನು ನೋಡಿದ್ದೆ, ನಾನು ಇಂಜಿನಿಯರಿಂಗ್ ಮಾಡುವಾಗ ಒಬ್ಬ ಪ್ರೊಫೆಸರ್ ಅಟೆಂಡೆನ್ಸ್ ತೊಗೊಂಡ್ರು, ಪಾಠ ಶುರು ಮಾಡಿದ್ರು. ಪೀರಿಯಡ್ ಇನ್ನೂ ಕ್ಲೋಸ್ ಆಗೋಕ್ಕೆ ಇನ್ನೂ ಒಂದು 20 ನಿಮಿಷ ಇದೆ. ಅವ್ರು ಮಾತಾಡ್ತಿದ್ರು, ಬೋರ್ಡ್ ಮೇಲೆ ಬರೀತಾಯಿದ್ರು. ನಮಗೇನೋ ಬರೆಯೋಕ್ಕೆ ಕೇಳಿದ್ರು, ನಾವೆಲ್ಲರೂ ಬರಿತಾಯಿದ್ದೀವಿ. ನಾವೆಲ್ಲ ಬರೀವಾಗ ಅವ್ರು ಸುಮ್ಮನಿದ್ರು. ಹಾಗೆ ಸುಮ್ಮನೆ ನಿಂತಿದ್ರಲ್ಲ, ಮಾತಾಡೋದು ನಿಂತೋಗಿತ್ತು, ಬರೆಯೋದು ನಿಂತೋಗಿತ್ತು, ಕೆಲಸ ಇಲ್ಲ, ಸುಮ್ಮನೆ ನಿಂತಿರು. ಹಾಗೆಯೇ ಸಡನ್ನಾಗಿ ಹಂಗೆ ಕುಸಿದು ಬಿದ್ದುಬಿಟ್ರು ಕೆಳಗೆ. ಬಾಯಲ್ಲಿ ಜೊಲ್ ಬರಲಿಲ್ಲ, ಎಂಥದಿಲ್ಲ, ಪಿಡ್ಸಿಲ್ಲ, ಏನಿಲ್ಲ, ಹಾಗೇ ಕುಸಿದು ಬಿದ್ದುಬಿಟ್ರು. ಆಮೇಲೆ ಅವರೇ 2 ನಿಮಿಷ ಆದಮೇಲೆ ಚೆನ್ನಾಗಿ ನಗ್ನಾಗ್ತಾ ಎದ್ದುಬಿಟ್ರು. ಇದು ಕ್ಲಾಸ್ ರೂಮಲ್ಲಿ ಆಗಿದ್ದಕ್ಕೆ ಸರೋಯಿತು. ಕಾರ್ ಓಡಿಸುವಾಗ, ಬೈಕ್ ಓಡಿಸುವಾಗ, ಯಾರೂ ಇಲ್ದೋದಾಗ ಏನೂ ಆಗಲ್ಲ, ಬಿದ್ದೋಗ್ತಾರೆ, ಅವ್ರು ಎದ್ದೋಗ್ತಾರೆ, ಎದ್ದು ಆರಾಮಾಗ್ತಾರೆ. ಬಟ್ ಅಲ್ಲಿವ್ರಿಗೆ ಹೇಳಿ ಕತೆ, ಏನೋ ಡ್ಯಾಮೇಜ್ ಆಗಿಬಿಟ್ರೆ, ವೆಹಿಕಲ್ ಓಡಿಸುವ ಹಂಗೆ 2 ನಿಮಿಷ ಬಿದ್ದೋಗ್ಬಿಟ್ರೆ ವೆಹಿಕಲ್ ಎಲ್ಲೋಗೋ ಡ್ಯಾಶ್ ಆಗಿ ಗುದ್ದಿ ಬಿದ್ದು ಏನೋ ಆಗಿಬಿಡ್ತದೆ. ಈ ಥರ ಅನಾಹುತಗಳು ಕಾಯಿಲೆ ಇಲ್ಲ, ಈ ಥರ ದೋಷ ಇರ್ತದೆ. ಅತಿಯಾಗಿ ಗೊರಕೆ ಮಾಡೋರಿಗೆ ಈ ಥರ ದೋಷ ಬರ್ತದೆ. ನನ್ನ ಅಭಿಪ್ರಾಯ, ಗಂಟೆಲ್ಲ ಒಣಗಿರ್ತದೆ, ಮೂಗಿಂದ ಗಾಳಿ ತೊಗೋಬೇಕು, ಮೂಗಿಂದನೇ ಬಿಡಬೇಕು. ಆಕ್ಸಿಜನ್ ಮೂಗಿಂದ ಹೋಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಮೂಗಿಂದ ಬರುತ್ತೆ. ಇವ್ದು ಹಂಗಲ್ಲ, ಬಾಯಲ್ಲೇ ಆಕ್ಸಿಜನ್ ಹೋಗಿ ಬಾಯಿಂದಲೇ ಕಾರ್ಬನ್ ಡೈಆಕ್ಸೈಡ್ ಬಂದು ಗಂಟ್ಲೆಲ್ಲ ಒಣಗೋಗಿ, ಲಂಗ್ಸೆಲ್ಲ ಒಣಗೋಗಿ, ಹಾರ್ಟಿಗೂ ತುಂಬ ಕಷ್ಟ ಪಂಪ್ ಮಾಡೋಕ್ಕೆ ಮಲಗಿದಾಗ ಗೊರಕೆ ಮಾಡೋರ್ದು. ಹೀಗಾಗಿ ಅವ್ರಿಗೆ ಯಾವ ಮೂಮೆಂಟಲ್ಲಾದ್ರು ಬ್ಲ್ಯಾಂಕ್ ಆಗ್ಬೋದು, ಬಿದ್ದೋಗ್ಬೋದು. ಮತ್ತೊಮ್ಮೆ ಹೇಳ್ತೀನಿ, ಇದು ಪಿಡ್ಸ್ ಅಲ್ಲ. ಕೈ ಕಬ್ಬಣ ಕೊಟ್ಟರೆ ಸರಿ ಹೋಗ್ತಾ ಇರೋದು ಅದು ಅಲ್ಲ. ಏನು ಹಂಗೆ ಕೂತಿದ್ದಾಗೆ ಹಂಗೆ ಹೆಂಗಿರ್ತಾರೋ ಹಂಗೆ 2 ನಿಮಿಷ ಇರ್ತಾರೆ, ಆಮೇಲೆ ನಿಧಾನಕ್ಕೆ ಕಂಡುಬಿಡ್ತಾರೆ. ಈ ಥರದ್ದು ಇತ್ತೀಚೆಗೆ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರಿಗೂ ಆಗ್ತಿದೆ. ಬೆಳಗ್ಗೆಯಿಂದ ಸಂಜೆ ಪುರ್ಸೊತ್ತ ಇಲ್ಲದೆ ಕೆಲಸ ಮಾಡ್ತಾರೆ, ಎಂಗೇಜ್ ಆಗಿರ್ತದೆ, ಟಿ ವಿ ನೋಡ್ತಾನೋ ಅಥವಾ ಯಾವ ಜೊತೆ ಮಾತಾಡ್ತಿದ್ದಾನೋ, ರೆಸ್ಟ್ ಇದ್ದಾಗ ಹಂಗೆ 1-2 ನಿಮಿಷ ಬ್ಲ್ಯಾಂಕ್ ಆಗಿಬಿಡ್ತಾರೆ. ಏನಾಯ್ತು ಹಿಂಗೆ ಅಲ್ಲಾಡಿಸಿದಾಗ ಎದ್ದು ಬಿಡ್ತಾರೆ. ಏನಾಯಿತು ಅಯ್ಯೋ ಇಂತ ಕೂಗಾಡ್ದಷ್ಟೊಳಗೆ ಕಂಡುಬಿಟ್ಬಿಡ್ತಾರೆ. ಕೆಲವರು ಮೈ ಮೇಲೆ ದೇವ್ರು ಬಂದಿದೆ ಅಂತಾರೆ. ಯಾವುದೋ ದೇವ್ರು ಬಂದುಬಿಟ್ಟಿದೆ, ಮಾರಮ್ಮ, ಕಾಳಮ್ಮ, ಬೋಳಮ್ಮ, ಕಬ್ಬಾಳಮ್ಮ, ಮಾಸ್ತಮ್ಮ, ಕಲ್ಲಮ್ಮ, ಹಿಂಗೋ ಏನೇನೋ ಹೇಳ್ತಾರೆ. ದೇವ್ರ ಮೈ ಮೇಲೆ ಬಂದು ಹಂಗೆ ಆಗಾಗ ಬಂದು ಹೋಗುತ್ತೆ, ಏನೂ ಮಾತಾಡಲ್ಲ, ಬರುತ್ತೆ ಹಂಗೆ ಹೊಟ್ಟೋಗ್ಬಿಡ್ತದೆ, ಬರುತ್ತೆ ಹೋಗ್ಬಿಡುತ್ತೆ. ಅದೆಲ್ಲ ಸೋಡಿಯಮ್ಮು, ಪೊಟ್ಯಾಷಿಯಮ್ಮು, ಮೆಗ್ನೀಷಿಯಮ್ಮು, ಮ್ಯಾಂಗನೀಸು, ಕಾರ್ಬೋಹೈಡ್ರೇಟ್ಸು, ಎಲೆಕ್ಟ್ರೋಲೈಟ್ಸ್ ಎಲ್ಲ ಸ್ಟಾಪ್ ಆಗಿಬಿಡ್ತದೆ. ಆಗ ಸುಸ್ತಾಗಿ ಬಿದ್ದುಬಿಡ್ತಾರೆ. ಸುಸ್ತನಕ್ಕಿಂತ ಹೆಚ್ಚಾಗಿ ಬ್ಲ್ಯಾಂಕ್ ಆಗ್ತಾರೆ. ಅರಿವಿಲ್ದನೇ ಇದೆ. ಜಾಗೃತ ಅವಸ್ಥೆಯಲ್ಲಿದ್ದವರು ಸಬ್ಕಾನ್ಷಿಯಸ್ ಮೈಂಡ್ಗೆ ಹೋಗ್ಬಿಡ್ತಾರೆ. ಅಲ್ಲಿ 2 ನಿಮಿಷ ಇದ್ದು ವಾಪಸ್ ಜಾಗೃತ ಅವಸ್ಥೆಗೆ ಬರ್ತಾರೆ, ಕಾನ್ಷಿಯಸ್ ಮೈಂಡ್ಗೆ. ಅದಕ್ಕೆ ಡೆಲ್ಟಾ ಸ್ಟೇಟ್ ಅಂತ ಕರೀತಾರೆ. ಈ ಥರ ಇರೋರಿಗೆ ಪರಿಹಾರ ಏನು ಮಾಡ್ಕೋಬೇಕು? ಇಲ್ಲಿ ಕಾರ್ಬೋಹೈಡ್ರೇಟ್ಸು ಮತ್ತು ಜಿಂಕು
ಸೋಡಿಯಮ್ಮು, ಪೊಟ್ಯಾಷಿಯಮ್ಮು, ಮ್ಯಾಂಗನೀಸ್, ಮೆಗ್ನೀಷಿಯಮ್ಮು ನಮ್ಮ ಬಾಡಿಯಲ್ಲಿ ಕೊರತೆ ಇದೆ. ಆ ಕೊರತೆ ನಿವಾರಿಸ್ಕೊಬೇಕು. ಅದು ಪರಿಹಾರ ಮಾಡ್ಕೊಂಡಿದ್ದೆ ಆದರೆ ಈ ದೋಷದಿಂದ ಮುಕ್ತರಾಗ್ಬೋದು. ಇದಕ್ಕೆ ಇದುವರೆಗೂ ಔಷಧಿ ಕಂಡುಹಿಡ್ದೇ ಇಲ್ಲ. ಎಷ್ಟೋ ಔಷಧಿಗಳು ಇವತ್ತು ಕಂಡುಹಿಡ್ದಿಲ್ಲ ಕೆಲವು ಕಾಯಿಲೆಗಳಿಗೆ. ಈಗ ಅದು ಗಾಲ್ ಬ್ಯಾಡಲ್ಲಿ ಸ್ಟೋನ್ ಇದೆ. ಇಷ್ಟೆಲ್ಲ ಇದು ಒಳ್ಳೊಳ್ಳೆ ಹೈಟೆಕ್ ಮಿಷಿನ್ಸು ಎಲ್ಲ ಬಂದಿದೆ. ದೊಡ್ಡ ದೊಡ್ಡ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲೆಲ್ಲ ಇದೆ. ಆದರೆ ಗಾಲ್ ಬ್ಲ್ಯಾಡರ್ ಸ್ಟೋನ್ ಇದ್ದರೆ ತೆಗೆದುಬಿಟ್ಟು ಗಾಲ್ ಬ್ಲ್ಯಾಡರ್ ಉಳ್ಸೋಕ್ಕೆ ಇವತ್ತು ಮೆಡಿಷನ್ ಇಲ್ಲ. ಅದು ಆಪ್ರೇಷನ್ ಮಾಡಿ ತೆಗೆದುಬಿಡ್ತಾರೆ ನೋಡಿ. ಈ ಥರ ಇದಕ್ಕಿಂತ ಕೂತಿದಾಗ ಹಂಗೆ ಕುಸಿದು ಬಿದ್ದೋಗೋದಕ್ಕೆ ಏನು ಕಾಯಿಲೆ ಅಂತ ಕೊಡ್ತಾರೆ. MRI ಸ್ಕ್ಯಾನ್ ಮಾಡಾಯಿತು, CT ಸ್ಕ್ಯಾನ್ ಮಾಡಾಯಿತು, ಹಾರ್ಟಲ್ಲಿ ಪ್ರಾಬ್ಲಮ್ ಎಕೋ ಮಾಡಾಯಿತು, ಬ್ಲಡ್ ರಿಪೋರ್ಟ್ ಎಲ್ಲ ನಾರ್ಮಲ್ ಇದೆ. ಯಾವುದೋ ಒಂದು ಕ್ಷಣದಲ್ಲಿ ರಕ್ತ ಹೆಪ್ಪುಗಟ್ಟೋದನ್ನು ಕಮ್ಮಿ ಮಾಡ್ಕೋತಾ ಹೋಗ್ತದೆ. ಈ ಥರ ಕಾಯಿಲೆ ಇದ್ದಾಗ ಹೇಮೋಗ್ಲೋಬಿನ್ ಪರ್ಸೆಂಟೇಜ್ ಕಮ್ಮಿ ಇರ್ತದೆ. ಮತ್ತು MC ಅಂತೇಳಿ ರಕ್ತದಲ್ಲಿ ಆಕ್ಸಿಜನ್ ಸಪ್ಲೈ ಮಾಡುವಂಥ ಅಂಶ ರಕ್ತದಲ್ಲಿದೆ. ಆದರೂ ವೀಕ್ ಆದಾಗ ಈ ಥರ ಆಗುತ್ತೆ ಅಂತ ನನ್ನ ಅನುಭವದ ಮಾತು. ಇದಕ್ಕೆ ಬೇರೆ ಏನು ಮಾಡೋಕ್ಕಾಗೋದಿಲ್ಲ. ನಮ್ಮ ಶರೀರದಲ್ಲಿ ಭಾಳಷ್ಟು ಔಷಧಿ ಉತ್ಪತ್ತಿ ಮಾಡುವಂಥ ಶಕ್ತಿ ಇದೆ. ಕೆಮಿಕಲ್ ಎನರ್ಜಿ ಅಂತ ಹೇಳ್ತೀವಿ ಅದಕ್ಕೆ. ಆ ಕೆಮಿಕಲ್ ಎನರ್ಜಿ ಪ್ರೊಡ್ಯೂಸ್ ಮಾಡೋ ಶಕ್ತಿ ಇದೆ. ಅದಕ್ಕೊಂದು ಮೋಟ್ರಲ್ಲ ಕನೆಕ್ಟ್ ಮಾಡಬೇಕು, ಅದಕ್ಕೊಂದು ಕರೆಂಟ್ ಪಾಸ್ ಮಾಡಬೇಕು. ಆ ಕರೆಂಟೇ ಮಂತ್ರ. ನಮ್ಮ ಬಾಡಿಯಲ್ಲಿ ಹೀಲಿಂಗ್ ಎನರ್ಜಿ ಇದೆ, ನಮ್ಮ ಬಾಡಿಯಲ್ಲಿ ಹೀಲಿಂಗ್ ಮೆಡಿಷನ್ ಇದೆ. ಉಪ್ಪು, ಹುಳಿ, ಖಾರ ಎಲ್ಲ ತಿಂತೀವಿ ನಾವು. ಹೀಗಾಗಿ ನಮ್ಮಲ್ಲೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಅದಕ್ಕೆ ಸರಿಯಾಗಿ ಗೈಡ್ ಮಾಡುವಂಥ ಒಂದು ಅಲೆ, ವೇವ್ಸ್, ಸೌಂಡ್ ಎನರ್ಜಿ, ಎಲೆಕ್ಟ್ರೋಮೆಕ್ಯಾನಿಕಲ್ ಎನರ್ಜಿ ಬೇಕು. ಆ ಎಲೆಕ್ಟ್ರೋಮೆಕ್ಯಾನಿಕಲ್ ಎನರ್ಜಿಯಿಂದ ಮಂತ್ರ ಹೇಳೋದ್ರಿಂದ ಸೌಂಡ್ ವೇವ್ಸ್ ಬರುತ್ತೆ. ಆ ಸೌಂಡ್ ವೇವ್ಸ್ ಏನು ಮಾಡುತ್ತೆ, ರಕ್ತನ ಬ್ರೈನ್ಗೆ ಯಾವಾಗಲೂ ಎಂಗೇಜ್ ಮಾಡಿಟ್ಟಿರ್ತದೆ. ಜಾಗೃತ ಅವಸ್ಥೆಯಲ್ಲೂ ಅಷ್ಟೇ, ಸುಪ್ತಾವಸ್ಥೆಯಲ್ಲೂ ಅಷ್ಟೇ. ಇದು ಸಬ್ಕಾನ್ಷಿಯಸ್ ಮೈಂಡು, ಕಾನ್ಷಿಯಸ್ ಮೈಂಡ್, ಸಬ್ಕಾನ್ಷಿಯಸ್ ಮೈಂಡಲ್ಲೂ ರಕ್ತ ನಮ್ಮ ಕ್ರಿಯೆ ನಡೀತಾನೆ ಇರ್ತದೆ. ನಮ್ಗೆ ಗೊತ್ತಿಲ್ಲದೆ ಇರ್ಬೋದು, ಎಲ್ಲ ಅಂಗಾಂಗಗಳು ವರ್ಕ್ ಮಾಡ್ತಾನೆ ಇರ್ತದೆ ನಾವು ನಿದ್ದೆ ಮಾಡುವಾಗ. ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ ಗೊತ್ತಾಗೋದಿಲ್ಲ ನಮಗೆ. ಸಬ್ಕಾನ್ಷಿಯಸ್ ಮೈಂಡಲ್ಲೇ ಕನಸು ಬರೋದು. ಸಬ್ಕಾನ್ಷಿಯಸ್ ಮೈಂಡೇ ನಮಗೆಲ್ಲ ಔಷಧಿ ಹೀಲಿಂಗ್ ಮಾಡೋಕ್ಕೆ ಪ್ರೊಡ್ಯೂಸ್ ಆಗೋದು. ಅದಕ್ಕೇನು ಮಾಡಬೇಕು, ಲೆಮನ್ ತೊಗೋಬೇಕು, ನಿಂಬೆಹಣ್ಣು 2 ಕೈಲಿ ನಿಂಬೆಹಣ್ಣು ಇಟ್ಕೋಬೇಕು. 2 ಕೈಲಿ ಏನು ಮಾಡಬೇಕು, ನಿಂಬೆಹಣ್ಣು ಯಾರು, ರಾಹು. ಇದನ್ನು ಕೈಲಿಟ್ಕೊಂಡು ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡಿಕೊಂಡು ಓಂ ಮ್ರೀಂ ಶ್ರೀಂ ಋಷಿಕೇಶಾಯ ಸ್ವಾಹ, ಓಂ ಮ್ರೀಂ ಶ್ರೀಂ ಋಷಿಕೇಶಾಯ ಸ್ವಾಹ, ಓಂ ಮ್ರೀಂ ಶ್ರೀಂ ಋಷಿಕೇಶಾಯ ಸ್ವಾಹ, ಓಂ ಮ್ರೀಂ ಶ್ರೀಂ ಋಷಿಕೇಶಾಯ ಸ್ವಾಹ. ಮ್ರೀಂ ಅಂದಾಗ ರಕ್ತದಕ್ಕೆ ಶಕ್ತಿಯನ್ನು ಜಾಸ್ತಿ ತುಂಬುತ್ತೆ. ಶ್ರೀಂ ಅಂದಾಗ ರಕ್ತದ ಚಲನೆಯನ್ನು ಜಾಸ್ತಿ ಮಾಡ್ತದೆ. ಚಲನೆ ಆಗುವಾಗ ಗಾಳಿಯನ್ನು ತುಂಬಿಕೊಳ್ಳುತ್ತೆ, ರಕ್ತದಲ್ಲಿ ಆಕ್ಸಿಜನ್ ಪಾಸ್ ಆಗೋಕ್ಕೆ ಅನುಕೂಲ ಆಗುತ್ತೆ. ಋಷಿಕೇಶ ಯಸ್ವಾಹ, ಎಲ್ಲೆಲ್ಲಿ ವೀಕ್ನೆಸ್ ಇದೆಯೋ ಆ ಜಾಗದಲ್ಲಿ ಇದನ್ನು ತುಂಬಿದಾಗ ಆ ವೀಕ್ನೆಸ್ನ ಕಡಿಮೆ ಮಾಡುತ್ತಂತೆ. ಓಂ ಹ್ರೀಂ ಶ್ರೀಂ ಋಷಿಕೇಶ ಯಸ್ವಾಹ, ಓಂ ಹ್ರೀಂ ಶ್ರೀಂ ಋಷಿಕೇಶ ಯಸ್ವಾ ಅಂತ ಇದನ್ನು ಹೇಳಿದಾಗ ಮಂತ್ರದಲ್ಲಿ ವೇವ್ ಫಾರ್ಮ್ಸ್ ಪ್ರೊಡ್ಯೂಸ್ ಆಗುತ್ತೆ. ಎಲೆಕ್ಟ್ರಿಕ್ ಎನರ್ಜಿ, ಮೆಕ್ಯಾನಿಕಲ್ ಎನರ್ಜಿ ಎರಡೂ ಸೇರಿದೆ. ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ಎರಡೂ ಏನು ಮಾಡುತ್ತೆ, ರಕ್ತದಲ್ಲಿ ಆಕ್ಸಿಜನ್ನ ಗಾಳಿನ ತಗೊಂಡೋಗಿ ಎಲ್ಲೆಲ್ಲಿ ವೀಕ್ ಇದೆಯೋ ಆ ಜಾಗದಲ್ಲಿ ಆಕ್ಸಿಜನ್ನು ರಕ್ತನ ಡಂಪ್ ಮಾಡಿಬಿಡುತ್ತೆ, ಲೋಡಿಂಗ್ ಮಾಡಿಬಿಡ್ತದೆ. ಇಲ್ಲಿ ಲೋಡ್ ಮಾಡುತ್ತೆ, ಅಲ್ಲಿ ಅನ್ಲೋಡ್ ಮಾಡುತ್ತೆ, ಲೋಡ್ ಮಾಡ್ಕೊಳ್ಳುತ್ತೆ, ಅನ್ಲೋಡ್ ಮಾಡುತ್ತೆ ಯಾವ ಜಾಗದಲ್ಲಿದ್ದಾಗ. ಅದರಿಂದ ಓಂ ಹ್ರೀಂ ಶ್ರೀಂ ಋಷಿಕೇಶ ಯಸ್ವಾಹ, ಓಂ ಹ್ರೀಂ ಶ್ರೀಂ ಋಷಿಕೇಶ ಯಸ್ವಾಹ ಅಂತ ಹೇಳ್ತಾ ಇದ್ದರೆ ರಕ್ತ ಶುದ್ಧಿ ಆಗುತ್ತೆ. ಶುದ್ಧ ರಕ್ತದಲ್ಲಿ ಗಾಳಿ ಸೇರಿಕೊಳ್ಳುತ್ತೆ, ಆಕ್ಸಿಜನು ಎರಡೂ ಒಟ್ಟಿಗೆ ಹೋಗಿ ಎಲ್ಲೆಲ್ಲಿ ಸೇರಬೇಕು ಅಲ್ಲಿ ಎಷ್ಟೆಷ್ಟು ಲೀಟ್ರ್ ಬೇಕು, ಎಷ್ಟು ಗ್ರಾಮ್ ಬೇಕು, ಎಷ್ಟು ಮಿಲಿಗ್ರಾಮ್ ಬೇಕು ಅಷ್ಟು ಅಲ್ಲೋಗಿ ಸೆಟ್ಲ್ ಆಗುತ್ತೆ. ಆಗ ಮನುಷ್ಯ ಲವಲವಿಕೆಯಿಂದ ಆನಂದವಾಗಿ ಎಲ್ಲ ಥರ ಎಕ್ಸ್ಪ್ರೆಷನ್ನು, ಎಲ್ಲ ಥರ ಆ್ಯಕ್ಟಿವಿಟಿನಲ್ಲಿ ಕೂಡ ನಿರಂತರವಾಗಿ ಮತ್ತು ಇದೇನಾದ್ರು ಕ್ಯೂರ್ ಮಾಡಲಿಲ್ಲ ಅಂದರೆ ಪಿಡ್ಸ್ ರೋಗಕ್ಕೆ ತುತ್ತಾಗ್ಬೋದು ಮುಂದೆ ಹೋಗ್ತಾ. ಅದರಿಂದ WBC ವೈಟ್ ಬ್ಲಡ್ ಸೆಲ್ಸು, RBC ಅದರಲ್ಲೂ ನಮ್ಮ ರಕ್ತದಲ್ಲಿ ಲಿವರ್ ಏನು ಮಾಡುತ್ತೆ, ಫ್ಯಾಟಿ ಲಿವರ್ ಆಗಿಬಿಟ್ರೆ ರಕ್ತ ಸಂಚಾರದಲ್ಲಿ ಆಕ್ಸಿಜನ್ ಮತ್ತು ಬ್ಲಡ್ ಸರಿಯಾಗಿ ಹೋಗಿ ಬಿಡೋದಿಲ್ಲ. ಅದಕ್ಕೆ ನಾವು ಲಿವರಲ್ಲಿ ಎಷ್ಟು ಡ್ಯಾಮೇಜ್ ಆಗಿದೆ, ಲಿವರಲ್ಲಿ ಎಷ್ಟು ಇನ್ಫ್ಲಮೇಷನ್ ಇದೆ, ಇನ್ಫ್ಲಮೇಷನ್ ಅಂದರೆ ಊತ, ಈ ಲಿವರಲ್ಲಿ ಪ್ರಾಬ್ಲಮ್ ಇದ್ದಾಗ ಈ ಥರ ದೋಷ ಬರುತ್ತೆ ಅಂತ ನನ್ನ ಸಂಶೋಧನೆ, ನನ್ನ ರಿಸರ್ಚ್. ಹೀಗಾಗಿ ಬೇರೆ ಯಾವುದೇ ಟ್ಯಾಬ್ಲೆಟ್ಸ್ಗೆ ಇದು ವರ್ಕ್ ಆಗೋಲ್ಲ. ನಿಂಬೆಹಣ್ಣು, ರಾಹು ಏನು ಮಾಡುತ್ತೆ, ಮೈಂಡ್ನಲ್ಲಿರತಕ್ಕಂಥ ಬ್ಲಾಕೇಜ್ನ ತೆಗೆಯುತ್ತೆ. ಈ ಜಪ ಮಾಡಿಬಿಟ್ಟು ಒಂದು ನಿಂಬೆಹಣ್ಣು ಕಟ್ ಮಾಡಿ ಜ್ಯೂಸ್ ಕುಡಿಬೇಕು, ಇನ್ನೊಂದನ್ನು ಅರ್ಧ ನಿಂಬೆಹಣ್ಣು ಕಟ್ ಮಾಡಿ ಅರ್ಧನ ನಿಂಬೆಹಣ್ಣು ರಸನ ತಲೆಗೆ ಹಚ್ಚಬೇಕು, ಇನ್ನರ್ಧ
ನೀರಲ್ಲಿ ಹಾಕಿ ಮಿಕ್ಸ್ ಮಾಡಬೇಕು. ನೀರಲ್ಲಿ ಯಾಕೆ ಹಾಕ್ತೀವಿ? ಚಂದ್ರ. ಆಪಹ ಅಂದರೆ ಚಂದ್ರ. ಚಂದ್ರಗೆ ಜೊತೆಗೆ ರಾಹು, ನಿಂಬೆಹಣ್ಣು ರಸ ಹಾಕ್ಬಿಟ್ಟು ನಾವು ಸ್ನಾನ ಮಾಡಬೇಕು. ಹೊಟ್ಟೆ ಕುಡಿದ್ರಿಂದ ನಿಂಬೆಹಣ್ಣು ರಸ ಪೊಟ್ಯಾಷಿಯಮು, ಸೋಡಿಯಮು, ಮೆಗ್ನೀಷಿಯಮ್, ಮ್ಯಾಂಗನೀಸು, ಕಾರ್ಬೋಹೈಡ್ರೇಟು, ಎನ್ಸೈಮ್ಸು, ಪ್ರೋಟೀನ್ಸ್ ಎಲ್ಲ ಆ್ಯಕ್ಟಿವೇಟ್ ಆಗುತ್ತೆ. ಸುಸ್ತು ಸಂಕಟ ಬರೋದಿಲ್ಲ. ಯಾವಾಗಲೂ ರಕ್ತ ಸಂಚಾರ ಮತ್ತು ಗಾಳಿ ಸಂಚಾರ ಚೆನ್ನಾಗಿ ಮಾಡ್ಕೊಳ್ಳುತ್ತೆ ಈ ರಾಹು. ರಾಹುನ ಸುಮಾರು 48 ವೆರೈಟಿ ಕೆಮಿಕಲ್ ಇದೆ. ಕೆಮಿಕಲ್ ಎನರ್ಜಿ ಪ್ರೊಡ್ಯೂಸ್ ಮಾಡುತ್ತೆ ನಿಂಬೆಹಣ್ಣು ರಸ. ನೀರು, ಚಂದ್ರ. ನೀರಿಗೆ ಅದನ್ನು ನಿಂಬೆಹಣ್ಣು ರಸ ಹಾಕಿ ಮಿಕ್ಸಿದಾಗ ನೀರ ಗುಣನೇ ಚೇಂಜ್ ಆಗಿಬಿಡ್ತದೆ. ಆ ನೀರು ನಮ್ಮ ಸ್ಕಿನ್ನಿಗೆ ಬಿದ್ದಾಗ ಸ್ಕಿನ್ನಲ್ಲಿ ಇದು ಎಪಿಡಮಿಸ್ ಮತ್ತು ಡರ್ಮಿಸ್ ಅಂತಿದೆ. ಅದರಲ್ಲಿ ನಾವು ಸ್ನಾನ ಮಾಡಿದಾಗ ಸ್ಕಿನ್ ಮುಖಾಂತರ ರಕ್ತನಾಳ ಮತ್ತು ಗಾಳಿಗಳಿಗೆ ಹೋಗುವಾಗ ಆರ್ಟರೀಸು ಮತ್ತು ವೇನ್ಸಲ್ಲಿ ಸರಾಗವಾಗಿ ಫ್ಲೆಕ್ಸಿಬಿಲಿಟಿ, ಮೊಬಿಲಿಟಿ ಎರಡೂ ಬಂದಾಗ ಸಂಚಾರ ಚೆನ್ನಾಗಾಗತ್ತೆ. ಆದ್ದರಿಂದ ಚಂದ್ರ ರಾಹು ಶಾಂತಿ ಆಯಿತು. ಚಂದ್ರ ನೀರು, ರಾಹು ನಿಂಬೆಹಣ್ಣು. ಅದರಿಂದ ರಾಹು ಚಂದ್ರ ಎರಡೂ ಸ್ತ್ರೀ ಗ್ರಹಗಳೇ. ಚಂದ್ರನು ಸ್ತ್ರೀ, ರಾಹುನು ಸ್ತ್ರೀ ಗ್ರಹ. ಆದ್ದರಿಂದ ಈ ಚಂದ್ರ ರಾಹು ಶಾಂತಿ. ಚಂದ್ರ ಮನಸ್ಸಿಗೆ ಕಾರಕ, ರಾಹು ಮನಸ್ಸೊಳಗಾಗೋ ಎಲ್ಲ ದ್ವಂದ್ವಗಳು, ಅನುಮಾನ, ಕೋಪ, ತಾಪ, ಕಾಮ, ಕ್ರೋಧ, ಲೋಭ, ಮೋಹ, ಮದಮಾತ್ಸರ್ಯಗಳಿಗೆ ಅಧಿಪತಿ ರಾಹು ಗ್ರಹ. ಆ ಚಂದ್ರ ಮತ್ತು ರಾಹು ಎರಡಕ್ಕೂ ಶಾಂತಿ ಆಗುತ್ತೆ. ನಿಂಬೆಹಣ್ಣು ರಸ ಮತ್ತು ನೀರು. ಯಾವ ನೀರಿಗೆ ಹಾಕಬೇಕು? ತಣ್ಣೀರಿಗೆ ಹಾಕಿ ಸ್ನಾನ ಮಾಡಬೇಕು. ನಿಂಬೆಹಣ್ಣು ರಸನ ಬಿಸಿನೀರಿಗೆ ಹಾಕಿದ್ರೆ ಅದು ಪವರ್ ಕಳ್ಕೊಂಬಿಡುತ್ತೆ. ತಣ್ಣೀರಲ್ಲಿ ಹಾಕಿದ್ರೆ ಅದು ಪವರೇ ಬೇರೆ, ಬಿಸಿನೀರಿಗೆ ಹಾಕಿದ್ರೆ ಅದು ಪವರೇ ಬೇರೆ. ಆದ್ದರಿಂದ ನಿಂಬೆಹಣ್ಣು ರಸನ ಬಿಸಿನೀರಿಗೆ ಹಾಕಬಾರ್ದು, ತಣ್ಣೀರಿಗೆ ಹಾಕಿ ಮುಖ ತೊಳ್ಕೊಳ್ಳೋದು, ಸ್ನಾನ ಮಾಡೋದ್ರಿಂದ ಚಂದ್ರರಾಹುಗೆ ಶಾಂತಿ ಆಗ್ತದೆ. ಮಂಕು, ದಡ್ಡತನ, ಖಿನ್ನತೆ, ದುಗುಡ, ಭ್ರಮೆ ಇವಕ್ಕೆಲ್ಲ ಈ ಮಂತ್ರ ಭಾಳ ಪ್ರಯೋಜನ. ಓಂ ಹ್ರೀಂ ಶ್ರೀಂ ಋಷಿಕೇಶಾಯ ಸ್ವಾಹ. ಓಂ ಹ್ರೀಂ ಹ್ರೀಂ ಎಚ್ಚಾರೀಂ ಹ್ರೀಂ. ಓಂ ಹ್ರೀಂ ಶ್ರೀಂ ಋಷಿಕೇಶಾಯ ಸ್ವಾಹ. ಓಂ ಹ್ರೀಂ ಶ್ರೀಂ ಋಷಿಕೇಶಾಯ ಸ್ವಾಹ. ಕೇಶ ಅಂದರೆ ಕ್ಲೇಶವನ್ನು ನಾಶ ಮಾಡೋನು. ಉದ್ದವಾದಂಥ ಕೂದಲು ಇರೋವನಿಗೆ ಕೇಶವ ಅಂತ ಕರೀತಾರೆ. ಋಷಿಕೇಶಾಯ ಅಂತಂದರೆ ರಾಹು ಮತ್ತು ಚಂದ್ರನಿಗೆ ಶಾಂತಿ ಮಾಡುವಂಥ ಮಂತ್ರ ಋಷಿಕೇಶ. ಋಷಿ ಅಂತಂತಂದರೆ ಎಲ್ಲಿ ಕೊರತೆ ಇದೆಯೋ ಅದನ್ನು ವೃದ್ಧಿ ಮಾಡುವಂಥದ್ದು, ಎಲ್ಲಿ ದುಃಖ ಇದೆಯೋ ಸಂತೋಷ ಕೊಡುವಂಥವನು, ಎಲ್ಲಿ ಕತ್ತಲೆಯಲ್ಲಿ ಬೆಳಕು ಕೊಡುವಂಥದ್ದು, ಎಲ್ಲಿ ಅಂಧಕಾರದಲ್ಲಿ ಜ್ಞಾನ ಕೊಡುವಂಥದ್ದು, ಎಲ್ಲಿ ಸಫಿಷಿಯೆಂಟಾಗಿಲ್ಲ ಅಲ್ಲಿ ಸಮೃದ್ಧಿಯಾಗಿ ಕೊಡುವಂಥಕ್ಕೆ ಋಷಿ ವೃದ್ಧಿ ಆಗೋದು. ಋಷಿಕೇಶಾಯ ಸ್ವಾಹ. ಓಂ ಕೇಶವಾಯನ್ಮ, ನಾರಾಯಣಾಯನ್ಮ, ಮಾಧವಾಯನ್ಮ, ಗೋವಿಂದಾಯನ್ಮ, ವಿಷ್ಣುವೇನ್ಮ, ಮಧುಸೂದನಾಂ, ತ್ರಿವಿಕ್ರಮಾಯನ್ಮ, ವಾಮನೇನ್ಮ, ಶ್ರೀಧರಾಯನ್ಮ, ಋಷಿಕೇಶಾಯನ್ಮ, ಪದ್ಮನಾಭಾಯನ್ಮ, ದಾಮೋದರಾಯನ್ಮ, ಸಂಕರ್ಷಣಾಯನ್ಮ, ವಾಸುದೇವಾಯನ್ಮ, ಪ್ರದ್ಯುಮ್ನಾಯನ್ಮ, ಅನಿರುದ್ಧಾಯನ್ಮ, ಪುರುಷೋತ್ತಮಾಯನ್ಮ, ಅಧೋಕ್ಷಜಾಮ, ನಾರಸಿಂಹಾಯನ್ಮ, ಅಚ್ಯುತಾಯನ್ಮ, ಜನಾರ್ದನಾಯನ್ಮ, ಉಪೇಂದ್ರಾಯನ್ಮ, ಹರಿಯನ್ಮ, ಶ್ರೀಕೃಷ್ಣಾಯನಮ. ಇದಿಷ್ಟು ಮಂತ್ರ ನಮ್ಮ ಬಾಡಿ ಮೆಟಾಬಲಿಸಮ್ನ ಕಂಟ್ರೋಲ್ ಮಾಡುವಂಥ. ಅದಕ್ಕೆ ಇದು ದಿನನಿತ್ಯ ಹೇಳಬೇಕು ಅಂತ ಇಲ್ಲಿ ಋಷಿಕೇಶಾಯ ನಮಃ ಅಂತ ಬಂತು ಮಂತ್ರದಲ್ಲಿ. ಈ ರೀತಿ ನಮ್ಮ ಮಂತ್ರದಿಂದ ಇಡೀ ಶರೀರವನ್ನು ಹೀಲ್ ಮಾಡ್ಬೋದು ಅಂಥೇಳಿ ಇದು ಭಾಗವತದಲ್ಲಿ ಒಂದು ಕಡೆ ಬರುವಂಥ ಮಂತ್ರ. ಇದನ್ನು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರು ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರ್ಲ್ಲೂ ಕೂಡ, ಲಿಂಕ್ಡ್ಇನ್ನಲ್ಲಿ ಕೂಡ ನಾವು ಅಪ್ಲೋಡ್ ಮಾಡ್ತಿರ್ತೀವಿ. ಅಲ್ಲೂ ಕೂಡ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದವರು www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ಗೆ ನೀವೇ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತೀನಿ. ನಾಳಿನ ಸಂಚಿಕೆ ನಿಮ್ಮ ಫೋನ್ ಕಾಲ್ ರಿಸೀವ್ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ತಿಳಿಸುವಂಥ ಕಾರ್ಯಕ್ರಮ. ಅಲ್ಲಿ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.